ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ವ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಸಂಜೆಗೆ ಆಯ್ತಂದ್ರೆ ಕರಮ್ ಕುರುಮ್ ಅಂತ ಚೂಡ ಮತ್ತು ಚಹಾ ಮಾತ್ರ ಇರ್ಬೇಕು ನೋಡ್ರಿ. ಹೀಗಾಗಿ ನಾನು ನಿಮಗೆ ಇವತ್ತು ಅವಲಕ್ಕಿ ಚೂಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿ ಅವಲಕ್ಕಿ ಚೂಡ ಮಾಡತ್ತೀನಿ. ನೀವು ಬೇಕಿತ್ತಂದ್ರೆ ಖಾರನೂ ಕೂಡ ಹಾಕೋಬೋದು. ಹಿಂಗೆ ಒಂದ್ಸತಿ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ. ನಾನಿಲ್ಲಿ ಏನು ಮಾಡಿನಪ್ಪ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿನಿ. ಆಮೇಲೆ ನಾನು ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ಹೊಳಿಟ್ಕೊಂಡಿನಿ. ಶೇಂಗಾನ ಎಣ್ಣೆ ಒಳಗೆ ಹಾಕಿ ಮೊದಲಿಗೆ ಹುರಿದು ಆಮೇಲೆ ತಕ್ಕೋತೀನಿ ನೋಡ್ರಿ. ನಿಮ್ಮ ಕಡೆ ಶೇಂಗಾ ಏನಾರೆ ಭಾಳ ಕುರುಮ್ ಇದ್ದು ಅಂದ್ರೆ ನೀವು ಆಮೇಲೆ ಹಾಕೋಬೋದು. ನನ್ನ ಶೇಂಗಾ ಒಂದು ಸ್ವಲ್ಪ ಇವತ್ತೇ ತಂದಿದ್ದು ಅಂತೇಳಿ ನಾ ಏನು ಮಾಡಿದೆ ಅಂದ್ರೆ ಎಣ್ಣೆ ಒಳಗೆ ಹುರಿದಿಟ್ಕೊಂಡೆ. ಅಂದ್ರೆ ಅವು ಶೇಂಗಾ ಏನಾಗ್ತಾವೆ ಅಂದ್ರೆ ಚಂದಂಗೆ ಕರ್ಮ ಕುರ್ಮ ಅಂತೇಳಿ ಚಂದ ಇರ್ತಾವೆ ನೋಡ್ರಿ. ಅದೇ ಎಣ್ಣೆ ಒಳಗೆ ನಾ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಅವು ಚಟ್ಪಟ ಅಂದಮೇಲೆ ನಾ ಇಲ್ಲಿ ಅರ್ಧ ಹೋಳಿಟ್ಟಿದ್ದೇನೆ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿನಿ. ನೀವು ಬೇಕಿತ್ತಂದರೆ ಇಲ್ಲಿ ಉಳ್ಳಾಗಡ್ಡಿನೂ ಕೂಡ ಹಾಕ್ಕೋಬೋದು. ಆಮೇಲೆ ನಾ ಇಲ್ಲಿ ಬೆಳ್ಳುಳ್ಳಿ ಜಜ್ಜಿದ್ದು ಹಾಕ್ಕೊಂಡಿನಿ. ಪುಟಾಣಿ ಕರ್ಬೇವು ಎಲ್ಲ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಹುರಿದೈತದ್ದು ಗೊತ್ತಾದ್ಮೇಲೆ ಅದನ್ನೇನು ಮಾಡಬೇಕಪ್ಪ ಅಂತಂದ್ರೆ ನಾವು ಅದರೊಳಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕಿದ್ರೆ ಆಗ್ತೈತೆ ನೋಡಿರಿ. ಇಲ್ಲಿ ಆಮೇಲೆ ಲಾಸ್ಟಿಗೆ ನಾನಿಲ್ಲಿ ಶೇಂಗಾ ಆ್ಯಡ್ ಮಾಡ್ಕೊಂಡಿನಿ ನೋಡಿರಿ. ಯಾಕಂದ್ರೆ ನಾ ಮೊದಲೇ ಹುರಿದಿಟ್ಕೊಂಡಿದ್ದೆ ಅಲ್ಲ ಶೇಂಗಾ, ಅದಕ್ಕೆ ನಾ ಏನು ಮಾಡಿದೆ ಅರಿಶಿಣ ಹಾಕಿದ್ಮೇಲೆ ನಾ ಶೇಂಗಾನ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ನಾನು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ 1-2 ನಿಮಿಷ ಚೆಂದಂಗೆ ಅಳಗಾಡಿಸಿ ಆಮೇಲೆ ಅವಲಕ್ಕಿ ಇರ್ತೈತಲ್ಲ ಅವಲಕ್ಕಿ ಚೆಂದಾಗಿ ನಾನು ಹಸನ್ ಮಾಡಿ ಇಟ್ಕೊಂಡು ಅಂದ್ರೆ ಅದ್ರೊಳಗೆಲ್ಲ ಧೂಳದಲ್ಲಿರ್ತಾವೆ ನೋಡ್ರಿ, ಅದೆಲ್ಲ ತಕ್ಕೊಂಡು ನಾ ಏನು ಮಾಡಿದೆ ಅಂದರೆ ಇಲ್ಲಿ ಅವಲಕ್ಕಿನ ಇದು ನಾನು ಪೇಪರ್ ಅವಲಕ್ಕಿ ಬಳಸೀನಿ. ಆ ಪೇಪರ್ ಅವಲಕ್ಕಿನ ಚೆಂದಂಗೆ ಏನು ಮಾಡಿದೆ ಅದ್ರೊಳಗೆ ಹಾಕಿ ಒಂದು ಲೋ ಫ್ಲೇಮ್ನಾಗ ನಾವು 5-10 ನಿಮಿಷ ನಾವು ಲೋ ಫ್ಲೇಮ್ನಾಗ ಇದನ್ನು ಚೆಂದಂಗೆ ಅಳಗಾಡಿಸ್ಬೇಕು ನೋಡ್ರಿ. ಅಂದ್ರೆ ಏನಾಗ್ತಾವೆ ಅಂದ್ರೆ ಕ್ರಿಸ್ಪಿ ಆಗ್ತಾವೆ, ಚೆಂದಾಗಿ ಕರಮ್ ಕುರುಮ್ ಅಂಥೇಳಿ ಆಗ್ತಾವೆ. ಇಲ್ಲಂತಂದ್ರೆ ನೀವು ಜೋರು ಇಟ್ಟರೆ ಹೊತ್ತಿ ಬಿಡ್ತೈತಿ. ಹೀಗಾಗಿ ನಾವು ಇಲ್ಲಿ ಒಟ್ಟೆ ಜೋರು ಇಡಬಾರ್ದು, ಲೋ ಫ್ಲೇಮ್ನಾಗ ಚೆಂದಂಗೆ ಅಳಗಾಡಿಸ್ಕೊತಾನೆ ಇರಬೇಕು. ಇಲ್ಲಿ ನಾನು ಒಂದು ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕ್ಕೊಂಡಿನಿ. ಇಷ್ಟ ಇದ್ದವರು ಇಲ್ಲಿ ಆ್ಯಡ್ ಮಾಡ್ಕೋಬೋದು, ಇಲ್ಲಂತಂದ್ರೆ ಸ್ಕಿಪ್ ಮಾಡ್ಕೋಬೋದು. ನನಗೆ ಒಂದು ಸ್ವಲ್ಪ ಹುಳಿ ರುಚಿ ಚಲೋ ಹತ್ತೈತಿ ಚೂಡ ಅಂಥೇಳಿ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿನಿ. ಈ ರೆಸಿಪಿನ ಒಂದ್ಸತಿ ನೀವು ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೆಂಗೆ ಅನಿಸ್ತಂತ ಹೇಳ್ರಿ. ಎಲ್ಲರಿಗೂ ಇದು ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.